ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ದಕ್ಷಿಣಾಯನದ ಮಾರ್ಗಶಿರ ಮಾಸದ ಅಮಾವಾಸ್ಯೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವರ್ಷದ ಕೊನೆಯ ಅಮಾವಾಸ್ಯೆ, ಇದನ್ನು ಪುಷ್ಯ ಅಮಾವಾಸ್ಯೆ ಅಥವಾ ಎಳ್ಳು ಅಮಾವಾಸ್ಯೆ ಅಂತ ಕೂಡ ಕರೀತಾರೆ. ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಹಾಗೆ ಇದರ ವಿಶೇಷತೆ ಏನು, ಆಚರಣೆ ಹೇಗೆ, ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದೊಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಹಾಗೆ ನಮ್ಮ ಜೀವನದಲ್ಲಿರುವಂಥ ಸಾಕಷ್ಟು ಅಡೆತಡೆಗಳು, ದೋಷಗಳು ನಿವಾರಣೆ ಆಗಬೇಕು ಅಂತಂದರೆ ಅಮಾವಾಸ್ಯೆ, ಹುಣ್ಣಿಮೆ ಆಚರಣೆಗಳು ತುಂಬಾ ಮುಖ್ಯ. ಅದರಲ್ಲೂ ಕೆಲವೊಂದು ಅಮಾವಾಸ್ಯೆ ದಿನಗಳಲ್ಲಿ ನಾವು ಮಾಡ್ಕೊಳ್ಳುವಂಥ ಸಣ್ಣ ಸಣ್ಣ ಪರಿಹಾರಗಳಿಂದ ಸಾಕಷ್ಟು ದೋಷಗಳು ನಿವಾರಣೆ ಆಗುತ್ತೆ, ಜೀವನದಲ್ಲಿ ಏಳಿಗೆ ಅನ್ನೋದು ಆಗುತ್ತೆ. ಅದೇ ರೀತಿ ಈ ಎಳ್ಳು ಅಮಾವಾಸ್ಯೆಯ ದಿನದಂದು ನಾವು ಮಾಡ್ಕೊಳ್ಳುವಂಥ ಸಣ್ಣ ಸಣ್ಣ ಪರಿಹಾರಗಳಿಂದ, ನಾವು ಕೊಡುವಂಥ ಸಣ್ಣ ಪುಟ್ಟ ದಾನದಿಂದ ಒಳ್ಳೊಳ್ಳೆ ಪರಿಹಾರಗಳು ನಮಗೆ ಸಿಗುತ್ತೆ. ಅದೆಲ್ಲ ಏನು ಅಂತ ತಿಳ್ಕೊಬೇಕಾ? ಹಾಗಿದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಮೊದಲಿಗೆ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಬನ್ನಿ ತಿಳಿಸ್ಕೊಡ್ತೀನಿ. ಇದೇ ಡಿಸೆಂಬರ್ 19ನೇ ತಾರೀಕು ಶುಕ್ರವಾರ ಬೆಳಗ್ಗೆ 5 ಗಂಟೆಗೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ. ಮಾರನೇ ದಿನ ಡಿಸೆಂಬರ್ 20ನೇ ತಾರೀಕು ಬೆಳಗ್ಗೆ 7 ಗಂಟೆ 10 ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗಿಬಿಡುತ್ತೆ. ನಮಗೆ ಪೂರ್ತಿ ಅಮಾವಾಸ್ಯೆ 19ನೇ ತಾರೀಕು ಶುಕ್ರವಾರ ಇರುತ್ತೆ. ಎಳ್ಳು ಬೆಳೆ ಬಂದಿರುವಂಥ ಈ ದಿನವನ್ನು ಎಳ್ಳು ಅಮಾವಾಸ್ಯೆ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ವಿಶೇಷವಾಗಿ ರೈತರಿಗೆ ಇದು ವಿಶೇಷವಾದ ಆಚರಣೆ. ಒಳ್ಳೆಯ ಫಸಲನ್ನು ಕೊಡುವಂಥ ಭೂಮಿ ತಾಯಿಗೆ ಪೂಜೆಯನ್ನು ಸಲ್ಲಿಸುವಂಥ ದಿನ. ಎಳ್ಳು ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡಿ ಭೂಮಿಗೆ ಎರಚ್ತಾರೆ. ಅಂದರೆ ಅದರಲ್ಲಿರುವಂಥ ಹುಳುಗಳು, ಅತಿ ಮುಖ್ಯವಾಗಿ ಎರೆಹುಳುಗಳಿಗೆ ಆಹಾರವನ್ನು ಕೊಡುವಂಥ ದಿನ. ಎರೆಹುಳು ಭೂಮಿಯಲ್ಲಿದ್ದರೆ ಆ ಭೂಮಿ ತುಂಬಾ ಫಲವತ್ತಾಗಿರುತ್ತೆ. ರೈತನ ಮಿತ್ರ ಅಂತಲೇ ಹೇಳ್ಬೋದು. ಇದನ್ನು ಚರಗ ಚೆಲ್ಲೋದು ಅಂತ ಕೂಡ ಹೇಳ್ತಾರೆ. ಅಷ್ಟೇ ಅಲ್ಲ, ಹೊಲದಲ್ಲಿ ಇರುವಂಥ ಬನ್ನಿ ಮರಕ್ಕೂ ಕೂಡ ವಿಶೇಷವಾದ ಪೂಜೆಯನ್ನು ಮಾಡ್ತಾರೆ. ಅದ್ರ ಜೊತೆಗೆ ಕೆಲವರು ಪಾಂಡವರ ಪೂಜೆ ಅಂತ ಕೂಡ ಮಾಡ್ತಾರೆ. 5 ಕಲ್ಲುಗಳನ್ನು ಇಟ್ಟು ಹೊಲದಲ್ಲಿ ಎಲ್ಲ ರೀತಿಯ ತರಕಾರಿಗಳನ್ನು ಹಾಕಿ ಅಡುಗೆನ ಮಾಡಿ 5 ಕಲ್ಲುಗಳನ್ನು ಇಟ್ಟು ಪೂಜೆ ಮಾಡಿ, ಅದಕ್ಕೆ ಇವರು ತಗೊಂಡು ಹೋಗಿರುವಂಥ ಅಡುಗೆನ ನೈವೇದ್ಯ ಮಾಡಿ ಅಲ್ಲಿ ಹೋಗಿರುವಂಥವ್ರೆಲ್ಲರೂ ಕೂಡ ಅಲ್ಲೇ ಅಂದರೆ ಜಮೀನಲ್ಲೇ ಕೂತ್ಕೊಂಡು ಊಟ ಮಾಡುವಂಥದ್ದು. ಇದನ್ನು ವನಭೋಜನ ಅಂತ ಕೂಡ ಕರೀತಾರೆ. ಇದು ರೈತರಿಗೆ ಸುಗ್ಗಿ ಹಬ್ಬ ಅಂತಲೇ ಹೇಳ್ಬೋದು. ಬೆಳೆಗಳ ಸಮೃದ್ಧಿಗೆ ಪ್ರಾರ್ಥನೆ ಮಾಡಿ ಹಿರಿಯರು ಮತ್ತು ದೇವತೆಗಳನ್ನು ಸ್ಮರಣೆ ಮಾಡುವಂಥ ವಿಧಾನ. ಅಲ್ಲದೆ ಈಗ ಅವರು ಬೆಳೆದಿರುವಂಥ ಎಳ್ಳನ್ನು ಮುಂದೆ ಸಂಕ್ರಾಂತಿ ಹಬ್ಬದ ದಿನ ಅದಕ್ಕೆ ಎಳ್ಳು ಬೆಲ್ಲನ ಸೇರಿಸಿ ಹಬ್ಬದ ದಿನ ಪೂಜೆ ಮಾಡಿ ಎಳ್ಳು ಬೆಲ್ಲ ಮತ್ತು ಕಬ್ಬನ್ನು ಎಲ್ರಿಗೂ ಹಂಚ್ತಾರೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಬೇಕು ಅನ್ನೋದು ಈ ಹಬ್ಬದ ನಿಯಮ ಅಲ್ವಾ? ಬನ್ನಿ, ಈಗ ಈ ದಿನ ನಾವು ಮಾಡ್ಕೊಳ್ಳುವಂಥ ಕೆಲವೊಂದು ಪರಿಹಾರಗಳು ಯಾವ್ಯಾವುದು, ಇದರಿಂದ ಯಾವೆಲ್ಲ ದೋಷಗಳು ನಿವಾರಣೆ ಆಗುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ. ಅಮಾವಾಸ್ಯೆ ದಿನ ಸ್ನಾನ ಮಾಡೋದಕ್ಕಿಂತ ಮೊದಲು ನೆತ್ತಿಗೆ ಸ್ವಲ್ಪ ಎಳ್ಳೆಣ್ಣೆನ ಹಚ್ಕೊಂಡು ಸ್ನಾನ ಮಾಡಬೇಕು. ತುಂಬಾ ಒಳ್ಳೆಯದು. ಇದರಿಂದ ಪಿತೃದೋಷಗಳಾಗಲಿ ಅಥವಾ ಶನಿ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಅಂದರೆ ಪೂರ್ತಿ ನಿವಾರಣೆ ಆಗುತ್ತೆ ಅಂತಲ್ಲ, ಅದರ ಪ್ರಭಾವಗಳು ಕಡಿಮೆ ಆಗ್ತಾ ಬರುತ್ತೆ. ಈಗ ಧನುರ್ಮಾಸ ಕೂಡ ನಡೀತಾ ಇರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಬೇಕು. ಅಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ 4 ಗಂಟೆಯಿಂದ 5:30 ಒಳಗಾಗಿ ಸ್ನಾನವನ್ನು ಮುಗಿಸ್ಕೋಬೇಕು. ಸ್ನಾನಕ್ಕೂ ಮೊದಲು ನೆತ್ತಿಗೆ ಸ್ವಲ್ಪ ಎಳ್ಳೆಣ್ಣೆನ ಹಚ್ಕೋಬೇಕು. ಸ್ನಾನ ಎಲ್ಲ ಆದಮೇಲೆ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ನಿಮ್ಮ ಧನುರ್ಮಾಸದ ಪೂಜೆ ಯಾವ ರೀತಿ ನೀವು ಆಚರಣೆ ಮಾಡ್ತಾ ಇದ್ದೀರೋ ನಿಮ್ಮ ಪೂಜೆ ಎಲ್ಲ ಮುಗಿಸ್ಕೊಳ್ಳಿ. ಮತ್ತು ಇದೇ ದಿನ ರಾಹುಗಾಲ ಅಥವಾ ರಾತ್ರಿಯ ಸಮಯದಲ್ಲಿ ದೃಷ್ಟಿಯನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು. ಮನೆಗಾಗಿರಬಹುದು, ನಿಮಗಾಗಿರಬಹುದು, ಆರೋಗ್ಯ ಸಮಸ್ಯೆ ಆಗಿರಲಿ, ಹಣಕಾಸಿನ ಸಮಸ್ಯೆ ಆಗಿರಲಿ, ದೃಷ್ಟಿದೋಷಗಳು, ಶತ್ರುಗಳ ಕಾಟ, ಇಂಥದ್ದೆಲ್ಲ ನಿವಾರಣೆ ಆಗಬೇಕು ಅಂತ ಇದ್ದರೆ ಬಿಳಿ ಸಾಸಿವೆಯಿಂದ ಈ ದಿನ ವ್ಯಕ್ತಿಗಾಗಲಿ ಅಥವಾ ವಸ್ತುಗಳಿಗಾಗಲಿ ಅಥವಾ ಮನೆಯಾಗಲಿ ದೃಷ್ಟಿಯನ್ನು ತೆಗಿಬೇಕು. ಎಡಗೈಯಲ್ಲಿ ಸ್ವಲ್ಪ ಬಿಳಿ ಸಾಸಿವೆಯನ್ನು ಇಟ್ಕೋಬೇಕು. ಮನೆಗಾಗಲಿ ಅಥವಾ ವ್ಯಕ್ತಿಗಾಗಲಿ ವಸ್ತುಗಳಿಗಾಗಲಿ, ಅಂದರೆ ನಿಮ್ಮ ವೆಹಿಕಲ್ ಆಗಿರಬಹುದು, ನಿಮ್ಮ ವ್ಯಾಪಾರ ಸ್ಥಳಗಳಾಗಿರಬಹುದು, ನೀವು ವಾಸ ಮಾಡುವಂಥ ಮನೆ, ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಯಾರೇ ಆಗಿದ್ದರೂ ಕೂಡ ಎಡಗೈಯಲ್ಲಿ ಸ್ವಲ್ಪ ಬಿಳಿ ಸಾಸಿವೆಯನ್ನು ಹಿಡ್ಕೊಂಡು 3 ಸಲ ಎಡಕ್ಕೆ 3 ಸಲ ಬಲಕ್ಕೆ ನೀವು ಅಳಿಸಿ ಅದನ್ನು ರಸ್ತೆಗೆ ಎಸೆಯುವಂಥದ್ದು. ಈ ರೀತಿ ದೃಷ್ಟಿಯನ್ನು ತೆಗಿಬೇಕು. ಜೊತೆಗೆ ಈ ದಿನ ಎಳ್ಳನ್ನು ದಾನ ಮಾಡುವಂಥದ್ದು. ಯಾವ ರೀತಿ ಬೇಕಾದರೂ ನೀವು ದಾನ ಮಾಡ್ಬೋದು. ಎಳ್ಳು ಮತ್ತು ಸ್ವಲ್ಪ ಬೆಲ್ಲ ಅಥವಾ ಎಳ್ಳು ಮತ್ತು ಸಕ್ಕರೆಯನ್ನು ಬೆರೆಸ್ಕೊಂಡು ನೀವು ಈಗ ಹೊರಗಡೆ ಎಲ್ಲ ಓಡಾಡ್ತಾ ಇರ್ತೀರಲ್ವ, ಅರಳಿ ಮರದ ಬುಡಕ್ಕಾಗಿರಬಹುದು ಅಥವಾ ರಸ್ತೆ ಬದಿಗಳಲ್ಲಿ, ಈ ಪಾರ್ಕ್ಗಳಲ್ಲಿ ಗಿಡ ಮರಗಳು ಎಲ್ಲಿರುತ್ತೋ ಅಲ್ಲೆಲ್ಲ ಸ್ವಲ್ಪ ಅದನ್ನು ಚೆಲ್ಲೋದ್ರಿಂದ ಹುಳು ಉಪ್ಪಟೆಗಳು ಅದನ್ನು ತಿಂತವೆ, ಪಕ್ಷಿಗಳು ಅದನ್ನು ತಿಂತವೆ. ಇದರಿಂದ ಕೂಡ ನಿಮಗೆ ಒಳ್ಳೆ ಫಲಗಳೇ ಸಿಗುತ್ತೆ. ಅಷ್ಟೇ ಅಲ್ಲ, ದೇವಸ್ಥಾನಕ್ಕೂ ಕೂಡ ತಾಂಬೂಲದ ಜೊತೆ ಒಂದು ಎಳ್ಳಿನ ಪ್ಯಾಕೆಟು ಜೊತೆಗೆ ದಕ್ಷಿಣೆಯನ್ನು ಇಟ್ಟು
ನೀವು ದಾನ ಕೊಡಬಹುದು. ಅಥವಾ ನೀವು ಆ ದಿನ ಏನಾದರೂ ಪ್ರಸಾದವನ್ನು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಪ್ಪು ಎಳ್ಳನ್ನು ಬೆರೆಸಿ ನೀವು ದೇವಸ್ಥಾನದಲ್ಲಿ ದೇವರಿಗೆ ನೈವೇದ್ಯ ಮಾಡಿಸಿ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಬಂದಿರುವಂಥ ಭಕ್ತಾದಿಗಳಿಗೆ ಅದನ್ನು ಹಂಚ್ಬೋದು. ಅಥವಾ ಈ ದಿನ ಆಂಜನೇಯ ಸ್ವಾಮಿ ಅಥವಾ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಎಳ್ಳು ಬತ್ತಿಯನ್ನು ಮಾಡಿ ಅದರಿಂದ ದೀಪಾರಾಧನೆಯನ್ನು ಮಾಡುವಂಥದ್ದು, ಅಥವಾ ಎಳ್ಳೆಣ್ಣೆಯನ್ನು ದೇವಸ್ಥಾನಕ್ಕೆ ದಾನವಾಗಿ ಕೊಡುವಂಥದ್ದು. ನೀವು ಇದನ್ನು ಶುಕ್ರವಾರ ಕೂಡ ಮಾಡಬಹುದು, ಶನಿವಾರ ಬೆಳಗ್ಗೆ ಕೂಡ ಮಾಡಬಹುದು. ಯಾಕಂದರೆ ಶನಿವಾರ ಬೆಳಗ್ಗೆ 7 ಗಂಟೆ ತನಕ ಅಮಾವಾಸ್ಯೆ ತಿಥಿ ಇರುತ್ತೆ. ಅಂದರೆ ಸೂರ್ಯೋದಯದ ನಂತರ ಕೂಡ, ಸೂರ್ಯೋದಯದ ಸಮಯದಲ್ಲೂ ಕೂಡ ಅಮಾವಾಸ್ಯೆ ತಿಥಿ ಇರುತ್ತೆ. ಹಾಗಾಗಿ ಇದನ್ನು ಕೂಡ ನೀವು ಮಾಡಬಹುದು. ಇದ್ರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಸಾಧ್ಯವಾದವರೆಲ್ಲರೂ ಕೂಡ ಮಾಡಿ ಆ ಭಗವಂತನ ಆಶೀರ್ವಾದನ ಪಡ್ಕೊಳ್ಳಿ. ಎಳ್ಳಮಾವಾಸ್ಯೆ ಆಚರಣೆ, ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಚುಟುಕಾಗಿ ತಿಳಿಸಿದ್ದೀನಿ. ಇನ್ನು ಅಮಾವಾಸ್ಯೆ ದಿನದ ಪೂಜೆ ದಾನಗಳ ಬಗ್ಗೆ ಸಂಪೂರ್ಣ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹೋಗಿ ಬರಲಾ?